ಲ್ಯಾಂಡ್ ಎಕ್ವಿಪ್ಮೆಂಟ್ ಎಲ್ಲ ನಡೀತಿರ್ತದೆ. ಬಟ್ ಆಫೀಸ್ ರೆಸ್ಪಾನ್ಸ್ ಬೇಕಾದ್ರೆ ಎಲ್ಲ ಅವ್ರು ಏನಪ್ಪ ಅಂದ್ರೆ ಟ್ರಾನ್ಸ್ಪರೆನ್ಸಿ ಬೇಡ ಅಂತಾರೆ. ಅದು ಒಬ್ಬರು ಪ್ರೈವೇಟ್ನವ್ರು ಸರ್, ಇವ್ರು ನಕಲಾದ ಆಫೀಸರ್ ಯಾರು ಇರೋದ್ರಲ್ಲಿ ಒಬ್ರು ಪ್ರೈವೇಟ್ನವ್ರು ಇಟ್ಟಿರ್ತಾನೆ, ಅವ್ರು ಏನು ಕೇಳ್ತಾನೆ 1000 ರೂಪಾಯಿ ದಿನಪ್ಪ ಅಂತ ಸೇವ್ ಮಾಡ್ತಾರೆ. ಒಂದು ಎರಡನೇದು ಏನಪ್ಪ ಅಂದರೆ, ಒಂದು ಮಿಲ್ಲಿಗೆ ಒಂದು ವರ್ಷಕ್ಕೆ 120 ಕೋಟಿ ಟರ್ನೋವರ್ ಅಂತ. 120 ಕೋಟಿ ಟರ್ನೋವರ್ ಅಂದರೆ 100 ರೂಪಾಯಿಗೆ 60 ಪೈಸೆ EPMC ಒಂದು ಇದಾಸ ಕಟ್ಟೋದು ಬಿಲ್ಲಿಂಗ್. ಅಂದರೆ ಒಂದು 100 ಕೋಟಿ ಟರ್ನೋವರ್ ಮಾಡಿದ್ರೆ ಅಷ್ಟು ನಾವು EPMCಗೆ ಕಟ್ಟಬೇಕು ಸರ್. ಒಂದು ಎರಡನೇದು ಕಾಟನ್ ಜಿಲ್ಲ ಮಾಡಿದ್ರೆ ನೀನು ಬರೀ ಒಂದು 10 ಲಕ್ಷದಿಂದ ಬಂದು ಮಾಡ್ತಾರೆ ಸರ್. ಯಾವುದು GST ಒಂದೊಂದು ಕಾಟನ್ ಮಿಲ್ಲಿಗೆ ಕನಿಷ್ಠ ಅಂದರೆ ಒಂದೇ ಸೀಸನ್ಗೆ 60 70 ಲಕ್ಷ ರೂಪಾಯಿ GST ಕಟ್ಟಬೇಕು. ಆದರೆ ಒಂದು ಸಪೋರ್ಟ್ ಹಂಗೆ ಮತ್ತೆ ಅಲ್ಲಿ ನೋಡಿದ್ರೆ ಒಂದು ನೀರಿಲ್ಲ, ಒಂದು ಇಲ್ಲೆಲ್ಲೂ 5 ಕಿಲೋಮೀಟರ್ 6 ಕಿಲೋಮೀಟರ್ ಹೊರಗು ತಗೊಂಡು ಅಲ್ಲಿಂದ ಬೋರಕ್ಕೆ ತಗೊಂಡ್ಬಂದಿದ್ವಿ. ನೀರಿನ ಸೌಕರ್ಯ ಇಲ್ಲ, ಏನಿಲ್ಲ, ಕುಡಿಯೋರಿಗೆ ತ್ರಾಸ ಇಲ್ಲ. ನಾವು ಬೇರೆ ಪೆಟ್ರೋಲ್ ತರಿಸ್ಕೊಡ್ತಿದ್ವಿ ಅವರಿಗೆ ಏನು ಸರ್. ಆಮೇಲೆ ಇನ್ನೂ ಒಂದು ಲೇಬರಿಗೆ ಎಲ್ಲ ಸುತ್ತ ಹೊರಗಳವರೆಲ್ಲರೂ ಈಗ ಇವ್ರು ಬಾತ್ರೂಮ್ ಬರ್ತಾರಲ್ಲ ಸರ್, ಅವರೆಲ್ಲ ಸುತ್ತ ಹೊರಗಳವರೆಲ್ಲ ಕಟ್ಟಿಗೆ ಮಾಡ್ತಾರೆ. ಅಲ್ಲೆಲ್ಲ ಬಾತ್ರೂಮ್ ಕಟ್ಟಿಸಿಲ್ಲ, ಏನೂ ಇಲ್ಲ ಸರ್. ಪಾರ್ಕಿಂಗ್ ಇಲ್ಲ, ಬರೀ ಗಿಡ ಬೆಳೆದವ, ಬರೀ ಬಟ್ಟೆ ನಿಂತ ತಿಂಗಳಿಗೆ ಎಷ್ಟು ನಮ್ಮ ಮನೆಗಳಲ್ಲಿ ಉಸು ಮಾಡ್ತಾರೆ. ಏನು ಅವ್ರಿಲ್ಲ ಆಗಲ್ಲ ಸರ್. ಇದೇ ಗುಲ್ಬರ್ಗದಲ್ಲಿ ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಿಜಾಪುರ ಎಲ್ಲ ತಗೊಂಡಿದ್ದೀವಿ ಸರ್. ಎಲ್ಲರೂ 10,000 20,000 10,000 20,000 ರೂಪಾಯಿ ಎಕರೆಗೆ ಜಾಸ್ತಿ ಆಗಿದೆ ಸರ್. ಅದು ಕಾನೂನು 10,000 20,000 ರೂಪಾಯಿ 50,000 ಆದ್ರೂ ನಾವು ಕಟ್ಟಕ್ಕೆ ರೆಡಿವಿ. ಒಂದೇ ಬೇರೆ 16 ಲಕ್ಷಕ್ಕೆ ತಗೋಗಳದೇ ತ್ರಾಸಾಗಿದೆ. 55 ಲಕ್ಷ ಇವತ್ತು ಕಟ್ಟೋದ್ರಲ್ಲಿ ಯಾರು ನೋಡಿ ಸರ್. 55 ಲಕ್ಷ ಕಟ್ಟಂತ ಒಂದು ನಮಗೆಲ್ಲ ಪಾಸ್ ಮಾಡಿದ್ದಾರೆ ಸರ್. ನಾವು ಎಣ್ಣೆ ಕುಡಿಬೇಕಾದ ಸರ್. ಹಿಂಗಂದ್ರೆ ಮತ್ತೆ ನಾವೇನು ಮಾಡೋಣ, ಕೋಟಿ ಬೇಡ ಅವ್ರು ಪಾರ್ಟಿ ಕೊಟ್ಟು ಹೋಗ್ಬೇಕು. ಪಾರ್ಟಿ ಕೊಟ್ಟು ಹೋಗಿರೋದ್ರೆ ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನಾವು ಕೂಡ 1 ಲಕ್ಷದ್ದು 2 ಲಕ್ಷ ಮಾಡ್ಕೊಂಡ್ರು ಓಕೆ, 2 ಲಕ್ಷದ್ದು ಒಂದು 16 ಲಕ್ಷ ಕೊಟ್ಟರು ನಮಗೆ, ಅದಕ್ಕೂ ಓಕೆ. ನಾವು ಇವತ್ತು 55 ಲಕ್ಷ ಅಂದರೆ ಒಂದು ಎಕರೆಗೆ 40 ಲಕ್ಷ ಅಂದರೆ ಒಂದು ಎಕರೆಗೆ 2 ಎಕರೆ ಕೊಟ್ಟರು. 2 ಎಕರೆಗೆ ಅಂದರೆ 80 ಲಕ್ಷ ಕಟ್ಟಬೇಕು ಸರ್. ಇದೇನು ಕೋಟಿಗಟ್ಟಲೆ ಸಾಲ ತಗೊಂಡದ್ದೇ ಕಟ್ಟಕ್ಕೆ ಬಡ್ಡಿ ಕಟ್ಟಲಾರ್ದು ನಾವು ಬಾಡಕ್ಕೆ ಈಗ ಕೋರ್ಟಿಗೆ ಹೋದ್ರೆ ಸರ್, ಕೋರ್ಟ್ ಎಲ್ಲರೂ ಹೇಳ್ತಾರೆ ನಿಮ್ಮ ಪರವಾಗಿದೆ ಅಂತಾರೆ. ಬಟ್ ಕೋರ್ಟಿಂದ ನ್ಯಾಯ ಬರೋದ್ರಾಗ ನಮ್ಮ ಬ್ಯಾಂಕ್ನವ್ರು 1 ರೂಪಾಯಿ ಸಾಲ ಕೊಡೋಂಗಿಲ್ಲ. ಕೋರ್ಟಿಂದ ಆರ್ಡರ್ ಬರೋದ್ರಾಗೆ ನಾವು ನಮ್ಮ ಉದ್ಯಮಗಳು ಇರ್ತಾವೋ ಇಲ್ಲೋ ಅನ್ನೋ ಸ್ಟೇಜಿಗೆ ನಾವು ತಲೆಬಿಟ್ಟಿವಿ ಸರ್. ಆಮೇಲೆ ಉಪವಾಸ ಸತ್ಯಾಗ್ರಹ ಹೇಳೋದು ಸರ್, ನಾವು ವೆರಿ ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಸರ್. ನಮಗೆ ಸರ್ಕಾರ ವಿರುದ್ಧ ಅನ್ನೋದಿಲ್ಲ ಸರ್. ನಮ್ಗೇನಂದ್ರೆ ಉದ್ಯಮಗಳಿಗೆ ಒಂದು ವೇದಿಕೆ ಬೇಕು, ಒಂದು ವಾಯ್ಸ್ ಬೇಕು, ಒಂದು ಸ್ಟ್ರೆಂತ್ ಬೇಕು, ಒಂದು ಮಿನಿಸ್ಟರ್ ಬೇಕು. ಹೌದು ನಿಮ್ಮ ಜೊತೆ ನಾವು ಇದೀವಿ ಅನ್ನೋ ಒಂದು ಸಪೋರ್ಟ್ ಇಲ್ಲ. ಸೊ ಇದು ನಮ್ಮ ಇದಕ್ಕಾಗಿ ನಾವೇನಂದ್ರೆ ಕರ್ನಾಟಕ ರೈಸ್ ಮಿಲ್ ಅಸೋಸಿಯೇಷನ್ ಮತ್ತೆ ರೈತ ಸಂಘದಿಂದ ನಮ್ಮ ಒಂದು ತಿಂಗಳಲ್ಲಿ ನಮ್ಮ ಬೇಡಿಕೆಗಳು, ಇಂಡಸ್ಟ್ರಿ ಬೇಡಿಕೆಗಳು ಈಡೇರಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಸರ್, ಜಂಜುಗಳಿಗೆ ಒಂದು ವಯಸ್ಸಿದೆ, ರೈತರಿಗೆ ಒಂದು ವಯಸ್ಸಿದೆ, ಉದ್ಯಮಗಳಿಗೆ ಇಲ್ಲಿ ಬರಕ್ಕೆ ಎದುರ್ತಾರೆ. ಯಾಕಂದ್ರೆ ಅವ್ರಿಗೆ ಏನಪ್ಪ ನಾನು ವ್ಯಾಪಾರಸ್ಥ, ನಾನು ಯಾಕೆ ಕೇಳಬೇಕು, ಆಮೇಲೆ ನಾನು ತೊಂದರೆ ಇರೋದು ನಾಳೆ ಸಾಲ ಕೊಡ್ತಾನಿಲ್ಲೋ ಅನ್ನೋಷ್ಟೇ ಇದಕ್ಕಿದೆ ಸರ್. ಇಲ್ಲಿ ಬರ್ಬೇಕಾಗಿರೋ 1000 ಜನ ಇದ್ದಾರೆ. ಬಟ್ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಎದುರಿಗೆ ಎಲ್ಲರಿಗೂ ನೋಡ್ರಿ ಎದುರಿಗೆ ಇದು ಕೂತಾರೆ. ಯಾಕಪ್ಪ ನಾನು ಮತ್ತೆ ಮೀಡಿಯಾದಾಗ ಬಂದ್ರೆ ನನಗೆ ಯಾವ ಆಫೀಸರ್ ಏನ್ ಮಾಡ್ತಾನೆ ಅನ್ನೋ ಒಂದು ಭಯದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ನಾವು ಏನಾದ್ರೂ ಪರವಾಗಿಲ್ಲ, ನಮ್ಗೆ ಎಷ್ಟೇ ನಮ್ಗೆ ಬ್ಲೇಮ್ ಬಂದ್ರೂ ಪರವಾಗಿಲ್ಲ, ನಾವು ಈ ಹೋರಾಟ ಅಂತ್ಯ ಮಾಡಂಗಿಲ್ಲ. ನಾವು ಉಪವಾಸ ಸತ್ಯಾಗ್ರಹ ಕುಂದಿರ್ತೀವಿ. ನಮ್ಮ ಎಲ್ಲಾ ಇಂಡಸ್ಟ್ರಿ ಬೇಡಿಕೆಗಳು ಈಡೇರುವವರೆಗೆ ನಾವು ಇದನ್ನ ಮುಂದುವರಿಸ್ತೀವಿ. ಯಾಕಂದ್ರೆ ಸರ್ ನಾವಲ್ಲಿ ಬದುಕಿದ್ರು ಸತ್ತ